2 ಬಾರಿ ಹೊಡೆದಿದ್ಮೇಲೆ 3ನೇ ಬಾರಿ ಹೊಡೆಯೋದೆ. ಯಾಕಂದರೆ ಅವ್ರದ್ದೇನು ಪಾಕಿಸ್ತಾನ ಅವರು ಸೂರ್ಯಕುಮಾರ್ ಹೇಳ್ದಂಗೆ ನಮ್ಗೆ ಕಾಂಪಿಟೇಷನೇ ಸಿಗ್ತಾ ಇಲ್ಲ ಇಲ್ಲಿ ಬಂದಮೇಲೆ, ನಮ್ಗೆ ಯಾರೂ ಆ ಥರ ಫೈಟೇ ಮಾಡಲಿಲ್ಲ ಅಂತ. ಆದರೆ ಒಂದು ಇರುತ್ತೆ, ಕ್ರಿಕೆಟ್ನಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಈಗ 2 ಮ್ಯಾಚ್ ಸೋತಿದ್ದಾರೆ ಅಂತ 3ನೇ ಮ್ಯಾಚ್ ಸೋರ್ತೀವಿ ಅಂತ ನೀವೇನೋ ಬರ್ಕೊಡೋಕ್ಕಾಗಲ್ಲ. ಬಟ್ ಅದು ಇಂಡಿಯಾದ ಟೀಮಿಗೂ ಗೊತ್ತಿದೆ, ಯಾಕಂದರೆ ಅವರು ಕಾಯ್ತಾ ಇರ್ತಾರೆ ಗೆಲ್ಲಬೇಕು. ಅವರು ಕ್ರಿಕೆಟ್ ಪ್ಲೇಯರ್ಸ್ಗಳೇ, ಏನೋ ಇರ್ಬೋದು, ಆ ವೈರತ್ವ ಏನೋ ಇರ್ಬೋದು, ಬಟ್ ಕ್ರಿಕೆಟ್ ವಿಚಾರ ಬಂದಾಗ ಅವರು ಕೂಡ ತಯಾರಾಗಿ ಬಂದಿರ್ತಾರೆ. ನಾವು ಅದು ಡಬಲ್ ತಯಾರಾಗಿ ನಾವು ಗೆಲ್ತೀವಿ ಅನ್ನೋದು ಕಾನ್ಫಿಡೆನ್ಸು ಇಂಡಿಯನ್ಸ್ ಆಗಿ ನಾನು ಖಂಡಿತ ಗೆಲ್ಲೋದಂತೂ ಡೆಫಿನೆಟು. ಏನಂದರೆ ಯಾಕಂತ ಹೇಳಿದರೆ ನಮಗೆ ಆ ಥರ ಒಂದು ಹಿನ್ನೆಲೆ ಇದೆ. ಪಹಲ್ಗಾಮ್ ಅದನ್ನು ಹೇಳಲೇಬೇಕು ನಾವು. ಸೂರ್ಯಕುಮಾರ್ ಹೇಳಿದ್ದಕ್ಕೆ ಅವ್ರಿಗೆ ಫೈನ್ ಮಾಡಿದ್ದಾರೆ, ಬಟ್ ನಮಗೆ ಯಾರು ಫೈನ್ ಮಾಡೋರಿಲ್ಲ. ನಾನು ಹೇಳ್ತೀನಿ ಯಾಕೆ ಅಂದರೆ 26 ಜನಕ್ಕೆ ಅಲ್ಲೇ ಸಾಯಿಸಿದಾರಲ್ಲ, ಅದೇ ಥರ 11 ಜನಕ್ಕೆ ಮ್ಯಾಚಲ್ಲಿ ಸೋಲಿಸ್ಬೇಕು. ಅದು ಮಾಡ್ತಾರೆ, 100% ಆಗುತ್ತೆ. 2025 ಸಾಲಿನಲ್ಲಿ ನಡೆಯುತ್ತಿರೋಂಥ ಏಷ್ಯಾ ಕಪ್ ಟೂರ್ನಿಯಲ್ಲಿ ಈಗಾಗಲೇ ನಮ್ಮ ಭಾರತ ಫೈನಲ್ ಪ್ರವೇಶಿಸಿದೆ. ಹಾಗೆ ಏನೋ ಅಕಸ್ಮಾತಾಗಿ ಫೈನಲ್ ಪ್ರವೇಶಿಸಿದಂಥ ಪಾಕಿಸ್ತಾನ ಟೀಮ್ ಜೊತೆ ಇವತ್ತು ಫೈನಲ್ ಮ್ಯಾಚ್ ಇದೆ. ಈಗಾಗಲೇ ಲೀಗ್ ಮತ್ತು ಸೂಪರ್ 4 ಹಂತಗಳಲ್ಲಿ 2 ಬಾರಿ ಸೋಲಿನ ಕಹಿ ಉಂಡಿರುವಂಥ ಪಾಕಿಸ್ತಾನ ಈ ಫೈನಲ್ ಮ್ಯಾಚಲ್ಲೂ ಕೂಡ ಸೋಲುತ್ತೆ ಅಂತ ನಮ್ಮ ಭರವಸೆ ಇದೆ. ಅದು ಸೋಲುತ್ತೆ. ನೆಕ್ಸ್ಟು ಇವತ್ತು ಅಭಿಷೇಕ್ ಶರ್ಮಾ ಈ ಒಂದು ಟೂರ್ನಮೆಂಟಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಿದ್ದಾರೆ. ಹಾಗೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಆಮೇಲೆ ಬೌಲಿಂಗಲ್ಲಿ ಬೂಮ್ರಾ, ಆಮೇಲೆ ವರುಣ್ ಚಕ್ರವರ್ತಿ, ಆಮೇಲೆ ಮುಂತಾದವರು ಒಳ್ಳೆ ಪ್ರದರ್ಶನ ನೀಡಿ ಫೈನಲ್ ಮ್ಯಾಚ್ ಗೆಲ್ಲಿ ಅಂತ ನನ್ನ ಆಶಿಸ್ತೀನಿ. ಇಂಡಿಯಾ ಪಾಕಿಸ್ತಾನ ಪಂದ್ಯ ಅಂದರೆ ನಮಗೆ ರೋಚಕ ಪಂದ್ಯ. ಯಾಕೆಂದರೆ ಕಳೆದ 2 ಮ್ಯಾಚಲ್ಲೂ ಇಂಡಿಯಾ ಗೆದ್ದಿದ್ದಾರೆ, 3ನೇ ಮ್ಯಾಚು ಹೊಡಿತಾರೆ ಅವ್ರಿಗೆ. ಅವ್ರು ಇನ್ನೂ 100 ಮ್ಯಾಚ್ ಆಡಿದ್ರು ಗೆಲ್ತಾರೆ ನಮ್ಮ ಇಂಡಿಯಾದವರು ಪಾಕಿಸ್ತಾನದ ಮೇಲೆ. ಅಂಥ ಟೀಮ್ ಇದೆ ನಮ್ಮ ಇಂಡಿಯಾ ಟೀಮಲ್ಲಿ. ಈಗ ಬಾಂಬೆ ಮತ್ತು ಹೈದರಾಬಾದ್ 2 ತಂಡಗಳು ಸಹ, ದೇಶೀಯ ತಂಡಗಳು ಸಹ ಅವ್ರನ್ನ ಹೊಡೆಯೋಷ್ಟು ನಮ್ಮಲ್ಲಿ ಆಟಗಾರರಿದ್ದಾರೆ. ಇವತ್ತು ಇಂಡಿಯಾದಲ್ಲಿ ಕ್ರಿಕೆಟ್ ಅಷ್ಟು ಪ್ರಚಲಿತವಾಗಿದೆ, ಇಂಡಿಯಾ ಆಟಗಾರರು ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಅಭಿಷೇಕ್ ಶರ್ಮಾ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಜೊತೆಗೆ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಇವತ್ತು ಆಡ್ತಾರೆ. ಯಾಕಂದರೆ ಕಳೆದ 2-3 ಪಂದ್ಯಗಳಲ್ಲಿ ಅವರು ಅಷ್ಟು ಪ್ರದರ್ಶನ ಬಂದಿಲ್ಲ. ಇವತ್ತು ಅವರು ಆಡ್ತಾರೆ ಅನ್ನೋ ನಮಗೆ ಅಭಿಲಾಷೆ ಇದೆ. ಜೊತೆಯಲ್ಲಿ ಇವತ್ತು ಪಾಕಿಸ್ತಾನನ ಪುಡಿ ಮಾಡ್ತಾರೆ ನಮ್ಮ ಇಂಡಿಯಾ ತಂಡದವರು. ಯಾಕೆಂದರೆ ಅಷ್ಟು ಎರಾಟಿಕ್ಕಾಗಿ ಬ್ಯಾಟಿಂಗನ್ನು ಆಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಸ್ಪಿನ್ ವಿಭಾಗದಲ್ಲಿ ನಮ್ಮ ಕುಲ್ದೀಪ್ ಯಾದವ್ ಮತ್ತು ವರುಣ್ ಚಕ್ರವರ್ತಿ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಅಕ್ಷರ್ ಪಟೇಲ್ ಅವರು ಬಹಳ ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಬ್ಯಾಟಿಂಗ್ ಪ್ರದರ್ಶನ ಅಂತೂ ಸೂಪರ್. ನಮ್ಮ ಇಂಡಿಯಾದು ಇವತ್ತು ಪುಡಿ ಪಾಕಿಸ್ತಾನ ಪುಡಿ. ಏನು ಇವತ್ತು ಇಂಡಿಯಾ ಪಾಕಿಸ್ತಾನ ದುಬೈಯಲ್ಲಿ ಆಡ್ತಿದ್ದಾರೆ. ಈಗಾಗಲೇ 2 ಮ್ಯಾಚು ನಾವು ಗೆದ್ದಿದ್ದೀವಿ ಲೀಗಲ್ಲಿ ಮತ್ತು ಸೂಪರ್ 4ಅಲ್ಲಿ. ಇನ್ನು ಫೈನಲ್ ಗೆಲ್ಲೋದು ಖಚಿತ. ಅದೇ ಪಾಕಿಸ್ತಾನ ಏನು ಹಳೆ ಟೀಮ್ ಏನಿದೆ ಅದಿಲ್ಲ, ಈಗ ಹೊಸಬ್ರು. ನಮ್ಮಲ್ಲಿ ಎಲ್ಲ IPL ಎಕ್ಸ್ಪೀರಿಯೆನ್ಸ್ ಇದೆ. ಗಿಲ್ ಆಗಲಿ, ಸೂರ್ಯಕುಮಾರು, ಮತ್ತು ಇನ್ನೇನು IPL ಆಡಿದ್ದಾರೆ ಅವರೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಆದ್ದರಿಂದ ನಾವು ಗೆಲ್ಲೋದು ಖಚಿತ. ಮತ್ತು ಇನ್ನೊಂದು ಏನಂದರೆ, ಇದು ಇಂಡಿಯಾ ಪಾಕಿಸ್ತಾನ ಫೈನಲ್ ಆಡ್ತಿರೋದು ಏಷ್ಯಾ ಕಪ್ಪಲ್ಲಿ. ಇದು 40 ವರ್ಷದ ಹಿಂದೆ ಆಡಿದ್ವಿ, ಅವಾಗೂ ಗೆದ್ದಿದ್ವಿ, ಈಗೂ ಗೆಲ್ಲೋದು ಖಚಿತ. ಆದ್ದರಿಂದ ಏಷ್ಯಾ ಕಪ್ ನಮ್ಮದೇ. ಜೈ ಶ್ರೀರಾಮ್. ವಿನಯ್. जीतेगा भाई जीतेगा, जीतेगा भाई जीतेगा, इंडिया जीतेगा. Yes. All the best India. All the best. All the best India. Jai RCB. All the best India. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.